ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈಫ್ ಆಫ್ ಇಕ್ಕಿ. ಬೋರ್ ಆಗಾಗ್ತಿತ್ತು ಒಬ್ಬಾಕಿನ ಅದೀನಿ ಮನ್ಯಾಗ. ಇವತ್ತು ಆರ್ಯ ಇಲ್ಲ, ನಮ್ಮ ಅಂಟಿ ಮನೆಗೆ ಕಳಿಸ್ಕೊಟ್ಟೀನಿ. ನನ್ನ ತಮ್ಮ ಬಂದಿದ್ನಲ್ಲ ಊರಿಂದ, ಸೊ ಅವ್ನಿಗೆ ಟೈಮ್ ಪಾಸ್ ಆಗಲಿ ಅಂತ ನಾನು ರೆಡಿಯಾಗಿಬಿಟ್ಟು ಹೊಂಟಿದ್ದೆ. ಬಟ್ ಏನು ಮಾಡೋದು, ಸ್ವಲ್ಪ ಕೆಲಸ ಇತ್ತು ಮನೇಲಿ ಅಂತ ಹೇಳಿಬಿಟ್ಟ ನಾ ಹೋಗಿಲ್ಲ. ಅವಾಗಷ್ಟೇ ಕಳಿಸ್ಕೊಟ್ಟಿದ್ದೀನಿ. ಆಮೇಲೆ ನಾವು ಹೋಗಬೇಕು ಕರ್ಕೊಂಬರಕ್ಕಂತೇಳಿ ಅಂದ್ಕೊಂಡಿನಿ. ಅವ್ರ ಪಪ್ಪ ಬಿಟ್ಟು ಹೋಗ್ಯಾರ. ಹೋಗುವಾಗ ಮೊನ್ನೆ ಅಂದ್ರೂ ಒಂದು 15 ಡೇಸ್ ಬ್ಯಾಕ್ ನಮ್ಮ ತಂಗಿ ಕೈಯಿಂದ ನಮ್ಮ ಮಮ್ಮಿ ಬಸ್ ಬರಬೇಕಾದ್ರೆ ಬೆಂಗಳೂರಿಂದ ನನಗೇನು ಕೊಟ್ಟು ಕಳಿಸಿದಾರೆ. ಆ್ಯಕ್ಚುಲಿ ನನಗೆ ನೀವು ನಗ್ಬೋದು, ಆದ್ರೂ ನಾನು ಹೇಳ್ಕೊತೀನಿ, ಏನು ಪ್ರಾಬ್ಲಮ್ ಇಲ್ಲ. ಬಿಕಾಸ್ ವ್ಲಾಗ್ ಅಂದಮೇಲೆ ಎಲ್ಲ ಶೇರ್ ಮಾಡ್ಕೋಬೇಕಾಗುತ್ತೆ. ಹೀಗಾಗಿ ನನಗೆ ಡ್ರೀಮ್ ಇತ್ತು ರೀ. ಡ್ರೀಮ್ ಅಂದ್ರೂ ಅಷ್ಟು ದೊಡ್ಡ ಡ್ರೀಮ್ ಏನಿಲ್ಲ. ನನಗೆ ಟ್ರೋಲಿ ಬ್ಯಾಗ್ ತೊಗೊಳ್ಳೋ ಡ್ರೀಮ್ ಇತ್ತು. ನನಗೆ ಬೇಕನ್ನೋ ಒಂದು ಹಠನೂ ಇತ್ತು. ಎಷ್ಟೇ ಅದು ಅಮೌಂಟ್ ಹೆಚ್ಚಿತ್ತು, ಬಟ್ ಅದೇ ಇನ್ನು ನಮಗೆ ಬೇಕಾಗಿದ್ದು ನಾವು ತೊಗೊಳಕ್ಕೆ ಹೊಂಟ್ರೆ ಹೆಚ್ಚಿರುತ್ತೆ ಅನ್ಕೋತ ಹೋಗಿಬಿಟ್ಟೆ ರೀ. ನಾನು ಹಂಗೆ ಗಪ್ಪಾಗಿಬಿಟ್ಟೆ. ಆಮೇಲೆ ನಮ್ಮ ಹಸ್ಬೆಂಡ್ ಅವ್ರಿಗೆ ಒಂದು 2-3 ಟೈಮ್ ಕೇಳಿದ್ದೆ ನಾನು, ಕೊಡಿಸ್ರಿ ಟ್ರೋಲಿ ಬ್ಯಾಗ ಅಂದ್ಬಿಟ್ಟು. ಅವರು ಹ್ಞೂ ಅಂತ ಹೇಳಿ ಸುಮ್ಮನೆ ಆಗಿಬಿಟ್ರು. ನಾನು ಹೆಚ್ಚು ಅಮೌಂಟ್ ಇರುತ್ತೆ, ಸೊ ಬೇಡ ಸುಮ್ಮನೆ ಎದಕ್ಕೆ ಅಂಥೇಳಿ ಗಪ್ಪಾಗಿಬಿಟ್ಟಿದ್ದೆ ರೀ. ಆಮೇಲೆ ನಮ್ಮ ಮಮ್ಮಿಗೆ ಒಂದು ಸಲ ಏನೋ ನಾನು ಹೇಳಿದ್ದೆ ಲಾಸ್ಟ್ ಟೈಮ್. ಆಮೇಲೆ ನಮ್ಮ ಮಮ್ಮಿ ತೊಗೊಂಬರ್ತೀನಿ ಅಂತಂದಾಗ, ಬೇಡ ಬಿಡು ಮಮ್ಮಿ, ಎಲ್ಲಿ ಹೋಗೋದಿಲ್ಲ, ಏನು ಈಗೇನು ಟ್ರಿಪ್ ಹೋಗೋದಿಲ್ಲ, ಏನಿಲ್ಲ, ಬೇಡ ಅಂತ ಹೇಳಿದ್ನಿ ರೀ. ಆಮೇಲೆ ನಮ್ಮ ಮಮ್ಮಿ ಇದ್ದವ್ರ ಮೊನ್ನೆ ಒಂದೇ ಒಂದು ಮಾತು ಹೇಳಿದೆ ರೀ ನಾನು ನಮ್ಮ ಮಮ್ಮಿಗೆ. ಮಮ್ಮಿ ನಂಗೆ ಟ್ರಾಲಿ ಬ್ಯಾಗ್ ಬೇಕು. ಆಮೇಲೆ ಟ್ರಿಪ್ಪಿಗೆ ಹೊಂಟೇವಿ, ಇದು ಆರ್ಯ ಸುಟ್ಟಿ ಐತಲ್ಲ, ಅದಕ್ಕೋಸ್ಕರ ಬೇಕಂತ ಒಂದು ಮಾತು ಹೇಳಿದ್ದಕ್ಕೆ ಅದೇ ದಿನ ಸಾಯಂಕಾಲ ಹೋಗ್ಬಿಟ್ಟು ಫುಲ್ ಮಳೆ ಇತ್ತು ರೀ ಅವಾಗ ಬೆಂಗಳೂರು ಒಳಗೆ. ಆ ಮಳೆಯಲ್ಲೂ ನಮ್ಮ ಮಮ್ಮಿ ಹೋಗ್ಬಿಟ್ಟು ಟ್ರೋಲಿ ಬ್ಯಾಗ್ ತಂದಾರ. ಆಮೇಲೆ ಅವ್ರು ಏನು ಮಾಡಿದ್ರು ಅಂತಂದ್ರೆ, ಒಂದು ಸಣ್ಣದು ಒಂದು ನನಗೆ ಆರ್ಯಾಗ ಇರಲಿ, ಇಲ್ಲ ಆರ್ಯಾಗ ಒಬ್ಬಗೆ ಇರಲಿ ಅಂತ ಹೇಳಿ ನಾನು ಹೇಳಿದ್ದೆ. ಬಟ್ ಅವರ ಇಲ್ಲ, ಫ್ಯಾಮ್ಲಿಗೂ ಒಂದು ದೊಡ್ಡದಾಗುತ್ತೆ, ಆಮೇಲೆ ಒಂದು ಚಿಕ್ಕ ಆರ್ಯ ಸಪ್ರೇಟಿಗೆ ಇರಲಿ ಅಂತ ಹೇಳಿಬಿಟ್ಟು ತಂದಾರ್ರಿ. ಭಾಳ ಕೆಟ್ಟ ಅನಿಸಿತ್ತು. ಆಮೇಲೆ ಅದು ಅಮೌಂಟು ಇಸ್ಕೊಲಿಲ್ಲ ಅವ್ರು. ನಾ ಹೇಳಿದ್ದೆ ಮಮ್ಮಿ ಕೊಡ್ತೇನೆ ಅಂದ್ಬಿಟ್ಟು, ಬೇಡ 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 ಏನೂ ತೊಗೊಳಲ್ರಿ ಅವ್ರು ನನಗೆಲ್ಲ. ಅಂಥವ್ರ ಮಮ್ಮಿ ಒಬ್ಬೊಬ್ರು ಇದ್ರೆ ಹೇಳಕ್ಕೆ ಮಾತು ಸಾಲಂಗಿಲ್ಲ. ಥ್ಯಾಂಕ್ ಯು ಸೋ ಮಚ್ ಮಮ್ಮಿ. ನಿಮಗೆ ಆ ಟ್ರೋಲಿ ಬ್ಯಾಗ್ನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದಾಗೆಲ್ಲ ನನ್ನ ಮೊಬೈಲ್ ಕೈ ಕೊಡ್ತಿತ್ತು ಸ್ಟೋರೇಜ್ ಫುಲ್ಲಾಗಿ. ಈಗೇನು ಪ್ರಾಬ್ಲಮ್ ಇಲ್ಲ, ನಾನು ತೋರಿಸ್ತೀನಿ. ಅದು ತೋರಿಸ್ಬೇಕನ್ನೋ ಅಂಥೇಳಿನ ದಿವಸ ಹೊಂಟಿತ್ತು, ಸೊ ತೋರಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮಮ್ಮಿ. ಲವ್ ಯು ಸೋ ಮಚ್. ಇಷ್ಟು ನಂಗೆ ಸಪೋರ್ಟ್ ಮಾಡ್ತಿರೋದಕ್ಕೆ. ಸಪೋರ್ಟ್ ಅಲ್ಲ, ಆ್ಯಕ್ಚುಲಿ ನಂದು ಮದುವೆ ಆದಮೇಲೆನೂ 4-5 ವರ್ಷ ಆದಮೇಲೆನೂ ಮಗಳ ಆಸೆನ ಈಡೇರಿಸೋ ಅಂಥ ತಾಯಿ ಯಾರಿಗೂ ಸಿಗಂಗಿಲ್ಲ. ಆ್ಯಕ್ಚುಲಿ ಗಂಡನ ಮನೆಗೆ ಹೋದ್ಮೇಲೆ ಎಲ್ಲ ಗಂಡಂದೇ ಇರುತ್ತೆ. ಬಟ್ ನಂದು ಆ ರೀತಿ ಇಲ್ಲ, ಎಲ್ಲ ನಮ್ಮ ಮಮ್ಮಿದನ ರೀ. ಅದಕ್ಕೋಸ್ಕರ ತೋರಿಸ್ತೀನಿ ಬ್ಯಾಗ್. ಇದು ನಮ್ಮ ಆರ್ಯ ರೆಡಿ ಆಗಿಬಿಟ್ಟು ತಿರ್ಗಾಗ್ತಿದ್ದು ನೋಡ್ರಿ ಬೆಳಿಗ್ಗೆ. ಅವಾಗ ವಿಡಿಯೋ ಮಾಡ್ಕೊಂಡಿದ್ದು. ಓಕೆ, ಕಾಣಾಗ್ತೀನಿ ಅಂತ ಅನ್ಕೋತೀನಿ. ಸಾರಿ. ದೊಡ್ಡ ಬಾಕ್ಸ್ ಐತ್ರಿ. ಸೌಂಡ್ ಆಗ್ತಿ, ಡಿಸ್ಟರ್ಬೆನ್ಸ್ ಆಗತ್ತಿ. ಓಕೆ, ನಂಗೆ ಬ್ಯಾಟ್ರಿ ಪ್ಲೀಸ್, ಯಾಕಂದ್ರೆ ಇದು ಒತ್ತೆ ಐತಲ್ಲ, ಅದಕ್ಕೋಸ್ಕರ ಹಿಂಗೆ ತೆಗಿಯಾಕ್ತೀನಿ. ಇದು ದೊಡ್ಡದ್ರಿ ಒಂದು. ತೋರಿಸ್ತೀನಿ ಓಪನ್ ಮಾಡಿಬಿಟ್ಟು.
ನಮ್ಮ ಆರ್ಯನ್ ತೋರಿಸ್ತೀನಿ ಎಷ್ಟು ಕ್ಯೂಟ್ ಐತೆ ಅಂತ ಹೇಳಿ. ಇದು ನಮ್ಮ ಆರ್ಯನ್ರಿ. ನಿಮ್ಗೆ ಯಾವ್ದು ಲೈಕ್ ಆಯ್ತು ಅಂತೇಳಿ ಕಮೆಂಟ್ ಹಾಕ್ರಿ. ವೇಟ್ ನೋಡ್ರಿ ಹಿಂಗೈತಿ ಇದು. ರೇಟ್ ನೋಡ್ತಿರ್ಬೋದು. ಇಲ್ಲಿ ಒಂದು ಜಿಪ್ ಬರುತ್ತೆ ರೀ. ಮತ್ತು ನೆಕ್ಸ್ಟ್ ಇಲ್ಲಿ ನೋಡ್ರಿ ಹಿಂಗೆ ಬರುತ್ತೆ. ಏನಾದರೂ ನಾವು ಕ್ಯಾರಿ ಮಾಡ್ಬೋದು. ಸೊ ಸ್ಪೇಸ್ ಇದೆ ಇಲ್ಲ. ನಾನು ಬೆಸ್ಟ್ ನಂದು ಫೇವ್ರೇಟ್ ಆಗಿಬಿಡ್ತ್ರಿ ಇದು ನಮ್ಮ ಆರ್ಯನ್ ಬ್ಯಾಗ. ಆಮೇಲೆ ಲಾಕರ ಎಲ್ಲ ಐತ್ರಿ ಇದಕ್ಕೆ. ಹಾಂ ಇಲ್ಲಿ ಇದು ನೋಡ್ರಿ ಮಸ್ತ್ ಐತ್ರಿ. ಇದಂತೂ ಚಿಕ್ಕ ಬ್ಯಾಗ್ ನಂಗೆ ಭಾಳ ಇಷ್ಟ ಆಯಿತು. ನಂಗೆ ನಮ್ಮ ಆರ್ಯಾಗೂ ಬರುತ್ತೆ, ನಮ್ಮ ಆರ್ಯಾಗ ಒಬ್ಬನಿಗೂ ಬರುತ್ತೆ. ಸೊ ಮಮ್ಮಿಗೆ ಹೇಳಿದ್ದೆ ನಾನು ಚಿಕ್ಕದು ತೊಗೊಂಡು ಬರ್ರಿ ಮಮ್ಮಿ ಅಂತ ಹೇಳಿ. ಬಟ್ ಅವ್ರ ನಮ್ಮ ಮಮ್ಮಿ ಕೇಳಂಗಿಲ್ಲ. ಸ್ಪೇಸ್ ಬೇಕು ಅಂತ ಹೇಳಿ ಕೊಟ್ಟು ಕಳಿಸಿದಾರೆ. ಇದ್ರೊಳಗೂ ಪಿಂಕ್ ಇತ್ತು ರೀ. ಬಟ್ ಚಿಕ್ಕದು ಇದೇ ಸೈಜ್ ಇತ್ತು. ಬಟ್ ಇದು ಮಮ್ಮಿ ನಿನಗೆ ಇರಲಿ ದೊಡ್ಡದು ಬರುತ್ತೆ ಎಲ್ಲರಿಗೂ ಫ್ಯಾಮ್ಲಿಗೆ ಅಂಥೇಳಿ ತಂದು ಕೊಟ್ಟರು. ಸೊ ಥ್ಯಾಂಕ್ ಯು ಸೋ ಮಚ್ ಮಮ್ಮಿ. ಥ್ಯಾಂಕ್ ಯು ಮಮ್ಮಿ. ಥ್ಯಾಂಕ್ ಯು ಸೋ ಮಚ್ ಮಮ್ಮಿ. ಥ್ಯಾಂಕ್ ಯು. ಲವ್ ಯು. ನಮ್ಮ ಮೈದ್ನವರು ಬಂದಿದ್ದಾರೆ ಊಟಕ್ಕೆ. ಆಮೇಲೆ ಊಟ ಮಾಡಿಕೊಂಡು ಅವರು ಬಿಟ್ಟು ಹೋಗ್ತಾರಂತೇಳಿ ಅವ್ರ ಜೊತೆನ ಹೋದೆ ರೀ. ಆಮೇಲೆ ನಮ್ಮ ಆರ್ಯ ನೋಡ್ರಿ ನಮ್ಮ ಮೈದ್ನವ್ರಿಗೆ ನೋಡಿಬಿಟ್ಟು ದೊಡ್ಡಪ್ಪ ಅಂದ್ಕೊಂಡು ಕೆಳಗೆ ಬಂದುಬಿಟ್ಟ ಓಡ್ಕೊಂಡು. ನೋಡ್ರಿ ಹೆಂಗೆ ಮಾಡಾಕ್ತಾನ ಅಂಥೇಳಿ. ಅವ್ರ ದೊಡ್ಡಪ್ಪ ಅಂದ್ರೆ ಒಂದು ದೊಡ್ಡ ಡೈಮಂಡ್ ಸಿಕ್ಕಂಗೆ ಆಗ್ಬಿಡ್ತಿತ್ರಿ ಅವಂಗೆ. ಆಮೇಲೆ ಇವ ನನ್ನ ತಮ್ಮ ರೀ, ನೀವೆಲ್ಲರೂ ನೋಡೇ ಇರ್ತೀರಿ. ನಾವು ನೆಕ್ಸ್ಟ್ ಹಂಗೆ ಕಾಮಿಡಿ ಮಾಡ್ಕೋತ ನನ್ನ ತಮ್ಮ ಕಾಡಾಕ್ತಿದ್ದೆ ರೀ ನಾನು. ನೋಡ್ರಿ ಅವ ಬಸ್ಗೆ ಹೊಡ್ಯಾಕತ್ತಾನ. ಓಕೆ, ಈಗ ನಾವು ಕುಂತೇವ್ರಿ. ಈಗ ನಾವು ಒಂದು ಗೇಮ್ ಆಡಾಕ್ತೇವಿ. ಯಾವ ಗೇಮ್ ಅಂತ ಹೇಳ್ತೀನಿ, ಇವ್ರಿಗಿನ್ನೂ ಗೊತ್ತಿಲ್ಲ. ಯಾವ ಗೇಮ್ ಅಂತ ಹೇಳ್ತೀನಿ ನೋಡ. ನಾವೊಂದು ಹಾಡು ಹೇಳ್ತೀನಿ, ಅದು ನೀ ಹಾಡೋದ ನಾವು ಎಲ್ಲರೂ ನೀರು ಬಾಯಾಗ ಹಾಕೊಂಡಿರ್ತೀವಿ. ನಾವು ನಮಗೆ ನಗು ಬಂತಂದ್ರೆ ನಕ್ಕಿದ್ದು ನೀರೆಲ್ಲ ಬಿದ್ದು ಅಂದ್ರೆ ನಾವು ಔಟ್. ಅದೇನಾರ ನಕ್ಕಿಲ್ಲ ಬಾಯಾಗ ಇದ್ದು ನೀರು ಅಂದ್ರೆ ನಾವು ಗೆದ್ದಂಗೆ. ಒಟ್ಟು ನಾ ಯಾವ್ದು ಹಾಡು ಹೇಳ್ತೀನಲ್ಲ ಅದು ಹಾಡ್ಬೇಕು. ಇಲ್ಲಾಂದ್ರೆ ನಿನಗೆ ಯಾವ್ದು ಬರ್ತಿತ್ತಲ್ಲ ಅದು ಹಾಡ್ಬೇಕು. ಓಕೆ, ಸ್ಟಾರ್ಟ್. ಫಸ್ಟ್ ನೀನ ಹಾಡ. ಬಾಯಾಗ ನೀರು ಹಾಕು. ಯಾವ್ದು ಹಾಡು ಬರ್ತಿತ್ತಲ್ಲ ಹಾಡ್ಬೇಕು. ಬಾಯಾಗಿನ ನೀರು ಬಿತ್ತು ಅಂದ್ರೆ ಔಟ್. ಹೂವಿನ ಬಾಣ ಯಾರಿಗೆ ಕಾಣದಂತೆ ಸಾಲಿನಲ್ಲಿ ಔಟ್. ಪಜ್ಜು ಗೆದ್ದ. ಕ್ಲಾಸ್. ನೆಕ್ಸ್ಟ್ ಪಜ್ಜು ಹಾಡೋದ, ನಾವಿಬ್ರು ಬಾಯಿಗೆ ನೀರು ಹಾಕೋದು. ಯಾರೇ ನೀನು? ಪಜ್ಜು ಪಜ್ಜು ನೋ ಚೀಟಿಂಗ್. ಕಾಣಿಸ್ತೇನೆ. ಈಗ ನಾ ಆಡ್ತೀನಿ, ನೀವು ಹಾಕೋರಿ. ಕಂಠ ಪ್ರೀತು ಅಲ್ಲಿ ಬಿಚ್ಚಿಯರು. तेरी दीवानी.
ದೀವಾನಿ ಪಜ್ಜುಗರ ಗೆದ್ದ ವಿಡಿಯೋ ಮೇಲೆ ಸಿಕ್ಕಿ ಪಜ್ಜು ನೋ ಚಿಟ್ಟಿಂಗ ನೆಕ್ಸ್ಟ್ ಎಲ್ಲರೂ ಬಾಯಾಗ ನೀರ್ ಹಾಕೋದ ಆರು ಹಾಡು ಹಾಡೋದು ಓಕೆ ಆರು ಪ್ರೀತು ಹಾಡು ಆರು ಗಾನಗವ ಹ್ಮ್ 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 बोलो ना क्या करे ಅವ ಹಾಡುವಲ್ರಿ ಈಗ ನಾನು ಹಾಡ್ತೀನಿ ನೀರ್ ಕುಡ್ದೆ ಓಕೆ ಇದ್ರೊಳಗೆ ಯಾರು ಗೆದ್ದಿಲ್ಲ ಯಾರೂ ಸೋತಿಲ್ಲ ಎಲ್ಲರೂ ಫನ್ ಮಾಡಿದ್ವಿ ಅಷ್ಟೇ ಇದು ನೋಡ್ರಿ ನಮ್ಮ ಅಜ್ಜಿಯವ್ರ ಫೋನ್ ಇದೆ ನಮ್ಮ ಅಜ್ಜಿ ಈಗಿಲ್ಲ ಬಟ್ ಅವ್ರ ನೆನಪಿಗೆ ಫೋನ್ ನಮ್ಮ ಆಂಟಿ ಮನೆಯಾಗಿತ್ತು ನಮ್ಮ ಆಂಟಿ ಹತ್ರನೇ ಇದೆ ರೀ ಅದು ನೋಡಿ ಭಾಳ ನೆನಪಾಯಿತು ಅದೇ ಮೊಬೈಲಿಂದ ಕಾಲ್ ಮಾಡ್ತಿದ್ರು ನಮಗೆಲ್ಲ ಮಾತಾಡ್ತಿದ್ರು ಹೀಗೆ ಬಾ ಅಂತ ಅಂತಿದ್ರು ಆಮೇಲೆ ಎಷ್ಟೊಂದು ನೆನಪುಗಳದಾವ್ರಿ ಹೇಳಿದ್ರೆ ಸಾಲಂಗಿಲ್ಲ ಅಷ್ಟು ನೆನಪಾಗುತ್ತೆ ನಮ್ಮ ಅಜ್ಜಿದಂತೂ ಆಮೇಲೆ ನಮ್ಮ ಆರ್ಯ ಯೋಗ ಕ್ಲಾಸಿಗೆ ಹೋಗ್ತಾನೆ ರೀ ಅವ ಅಲ್ಲಿ ಹೋದ ನಂತರ ಅಲ್ಲಿ ಮಾಡಂಗಿಲ್ಲ ಬಟ್ ನೋಡ್ಕೊಂಬಂದು ಮನೇಲಿ ಮಾಡ್ತಿರ್ತಾನೆ ಅದನ್ನ ನನ್ನ ತಮ್ಮಗೆ ಹೇಳ್ಕೊಡಾಕ್ತಿದ್ದ ನೋಡ್ರಿ ಅವ ಹೇಳ್ಕೊಡಾಕ್ತಿದ್ದ ನನ್ನ ತಮ್ಮನೂ ಮಾಡಾಕ್ತಿದ್ದ ಬಟ್ ಅಲ್ಲಿ ಸರ್ ಮುಂದೆ ಮಾಡಂತಂದ್ರೆ ಒಟ್ಟು ಮಾಡಂಗಿಲ್ಲ ರೀ ಮನೆಯಲ್ಲೇನ ಈ ರೀತಿ ಮಾಡ್ತಾನೆ ಬಟ್ ಯಾವ್ದು ನೋಡಿರ್ತಾನಲ್ಲ ಅದು ತಲೆಯಲ್ಲಿ ಇಟ್ಕೊಂಡ್ಬಿಡ್ತಾನೆ ರೀ ಅಷ್ಟು ನಮ್ಮ ಆರ್ಯನ ಮೈಂಡ್ ಶಾರ್ಪ್ ಐತಿ ಏನು ಒಂದು ಡ್ಯಾನ್ಸ್ ಆಗಲಿ ಯೋಗ ಆಗಲಿ ಏನು ಮಾತಾಗಲಿ ಇಲ್ಲ ಏನಾದರೂ ಆ್ಯಕ್ಟಿವಿಟಿ ಏನಾದರೂ ಕೆಲಸ ಮಾಡೋದಾಗಲಿ ಸಡನ್ಲಿ ತಲೆಯಲ್ಲಿ ಇಟ್ಕೊಂಡ್ಬಿಡ್ತಾನೆ ಆಮೇಲೆ ಅಲ್ಲಿ ಚೆನ್ನ ಮಸಾಲ ಅಂತ ಬರುತ್ತೆ ರೀ ಅದು ಒಂದು ಸ್ನ್ಯಾಕ್ಸ್ ಸಾಯಂಕಾಲ ಬಂದಿತ್ತು ಆಮೇಲೆ ತಿಂದು ರೀ ಚಹಾ ಕುಡ್ದು ಅದೆಲ್ಲ ತಿಂದು ನಾವು ಆಮೇಲೆ ನಮ್ಮ ಹಸ್ಬೆಂಡ್ ಅವ್ರು ಬಂದಿದ್ರೆ ಹಂಗೆ ನಮ್ಮ ಆರ್ಯಾಗ ಕರ್ಕೊಂಡು ಹೋಗ್ಬೇಕಂತೇಳಿ ಬಟ್ ಅವರು ವಿಡಿಯೋ ಮಾಡುವಾಗ ಬೈದ್ಬಿಟ್ರೆ ಸ್ವಲ್ಪ ಬೇಜಾರಾಯಿತು ಆದರೂ ಪರವಾಗಿಲ್ಲ ನೋಡ್ರಿ ನಾ ಅಡುಗೆ ಅಂದರೆ ಚಿಕನ್ ಗ್ರೇವಿ ಮಾಡಿದ್ದೀನಿ ನೋಡ್ರಿ ಹೆಂಗಾಗೈತೆ ಅಂತ ಹೇಳಿ ಸೊ ಎಲ್ರಿಗೂ ಬೇಕಂತ ಮಾಡಿದ್ದೀನಿ ಇಲ್ಲಿ ಅನ್ನಕ್ಕಿಟ್ಟೇನು ರೀ ಇಲ್ಲಿ ನಮ್ಮ ಆಂಟಿ ರೊಟ್ಟಿ ಮಾಡಿದ್ದಾರೆ ಈಗ ಊಟ ಮಾಡೋದಷ್ಟು ಬಾಕಿ ರೀ ಎಲ್ಲರೂ ಬಂದಮೇಲೆ ಹುಡುಗರೆಲ್ಲ ಆಡಕ್ಕೆ ಹೋಗಿದ್ದಾವೆ ಬಂದಮೇಲೆ ಊಟ ಮಾಡೋದು ಅವರ ಆರ್ಯಾಕೆ ಕರ್ಕೊಂಡು ಹೋಗಿಲ್ಲ ರೀ ನಾನು ಊಟ ಮಾಡಿ ಬರ್ತೇನಂತ ಹೇಳಿದಕ್ಕೆ ಹೋಗಿಬಿಟ್ರು ಹಂಗೆ ಮತ್ತು ಇದು ನನ್ನ ತಮ್ಮಗಳು ನೋಡ್ರಿ ನಾವು ಹೋಗ್ಬೇಕಾದ್ರೆ ಬೆನ್ನು ಹತ್ತಿಬಿಟ್ಟಿದ್ರು ಹೊಡ್ಕೊತ ಅದ ವಿಡಿಯೋ ಮಾಡ್ಬೇಕಂತ ವಿಡಿಯೋ ಮಾಡೀನಿ ಮಾಮ ನೀ ಫಾಸ್ಟು ಏನು ನಾ ಫಾಸ್ಟು ನೋಡೇ ಬಿಡೋನು ಅಂಥೇಳಿ ಓಡಾಕತ್ತಿದ್ದರು ಅವ್ರ ಆಮೇಲೆ ನಮ್ಮ ಆರ್ಯ ಟ್ರೋಲಿ ಬ್ಯಾಗ ನೋಡಿರಲಿಲ್ಲ ಆ ಬಾಕ್ಸ್ ಒಳಗಿಂದ ವಿಡಿಯೋ ಮಾಡಕ್ಕಂತ ಹೇಳಿ ತೆಗ್ದಾಗ ತೊಗೊಂಡು ಆಡಾಕತ್ತಿದ್ರಿ ರಾತ್ರಿನೂ ತೊಗೊಂಡು ಮಲ್ಕೊಂಡ್ರೆ ಅಷ್ಟು ಇಷ್ಟ ಆಯ್ತು ರೀ ಅವಂಗೆ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡಾಕ್ತೀನಿ ನಿಮ್ಗೇನಾದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಬಾಯ್